ಕಟ್ಟಿ. ಮುಡುಕು ಕಟ್ತಾ ಇದ್ರು. ನಾನು ಕೇಳಿದೆ ಏನು ಕಮ್ಮ ಕಟ್ತಾ ಇದ್ದೀರ ಅಂದಾಗ ಆರೋಗ್ಯ ಸಮಸ್ಯೆ ಅಂತ ಅವ್ರು ಹೇಳಿದ್ರು. ಮುಡುಪು ಏನೇನು ಕಾರಣಗಳಿಂದ ಜನಗಳು ಇಲ್ಲಿ ಬಂದು ಅಮ್ಮನ ಸನ್ನಿಧಾನದಲ್ಲಿ ಕಟ್ತಾರೆ ಗುರುಗಳೇ? ಈ ದೇವಸ್ಥಾನದ ವಿಶೇಷತೆ ಕೊಟ್ಕಾರಹಳ್ಳಿ ಕಬ್ಬಾಳಮ್ಮನವರ ದೇವಸ್ಥಾನದ ವಿಶೇಷತೆ ಏನಂತಂದರೆ ಮುಡುಪು ಕಟ್ತಾರೆ. ಕೆಲವರು ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ಭೂತಗುಂಡ ತಡೆ ಇರುತ್ತೆ. ಮತ್ತು ಈ ಮುಡುಪು ಕಟ್ಟೋದ್ರಿಂದನೂ ಕೆಲವೊಂದು ಸಮಸ್ಯೆಗಳು ಪರಿಹಾರ ಆಗ್ತವೆ. ಮತ್ತು ಕೆಲವೊಂದು ಇನ್ನೊಂದು ಏನಾಗುತ್ತೆ ಅಂದರೆ ಬರೀ ಮುಡುಪು ಕಟ್ಬಿಟ್ರೆ ಎಲ್ಲ ಪರಿಹಾರ ಆಗುತ್ತೆ ಅನ್ನೋದು ತಪ್ಪು. ಕೆಲವೊಂದು ನಾವು ಜ್ಯೋತಿಷ್ಯನ ನೋಡಿ ಅಥವಾ ಹೇಳಿ ಈ ಥರ ಸಮಸ್ಯೆಗೆ ಈ ಥರ ಇದೆ, ಇದನ್ನು ಕಟ್ಟಿ ಈ ಥರ ಮಾಡಿ ಅಂತ ಹೇಳುತ್ತಿದೆ. ಅದನ್ನು ಕಟ್ಟಿದ್ರೆ ಕೆಲವ್ರಿಗೆ ಪರಿಹಾರ ಆಗುತ್ತೆ. ಎಷ್ಟು ವಾರಗಳಲ್ಲಿ ಆಗುತ್ತೆ ಗುರುಗಳೇ? ಕೆಲವರು ಭಕ್ತರುಗಳು ಕೆಲವರು 1 ವಾರಕ್ಕೆ ಆಗೋದಿದೆ, 2 ವಾರಕ್ಕೂ ಆಗೋದಿದೆ, ಇಲ್ಲ 3 ವಾರಕ್ಕೆ ಬಂದು ಒಳ್ಳೇದಾಗುತ್ತೆ. ಕೆಲವರು ಮಡ್ಲಕ್ಕಿ ಬಂದು ಕೊಡ್ತಾರೆ, ಒಳ್ಳೇದಾಯ್ತು. ಅಮ್ಮನವ್ರು ಬಂದು ಕುತ್ಕೊಂಡು ಅಮ್ಮನವ್ರನ್ನ ಕುತ್ಕೊಂಡು ಕೇಳಿದೆ, ಜಪ ಮಾಡಿದೆ. ಆದಮೇಲೆ ಅಮ್ಮನವರು ನನಗೆ ಕನಸು ರೂಪದಲ್ಲಿ ಈ ಥರ ಬಂದರು, ಈ ಥರ ಒಳ್ಳೇದಾಯಿತು ನನಗೆ ಅಂತ ಅವರೇ ಹೇಳಿ ಅವರೇ ಒಟ್ಟು 1 ವಾರ ಅಥವಾ 2 ವಾರ, ಇಲ್ಲ ಕೆಲವರು ಒಂದೇ ದಿನಕ್ಕೆ ಒಳ್ಳೇದಾಗೋದು ಇದೆ. ಈ ಥರ ಎಲ್ಲ ಒಂದೊಂದು ಅವ್ರವ್ರ ಮನಸ್ಸು ರೀತಿ. ಒಳ್ಳೆತನವಾಗಿತ್ತಂದರೆ 1 ದಿನಕ್ಕೆ ಖಂಡಿತವಾಗ್ಲೂ ಆಗುತ್ತೆ. ಮತ್ತು ಏನೇ ಮಾಡ್ಬೇಕಾದ್ರೂ ಶುದ್ಧತೆ ಇರಬೇಕು, ಒಳ್ಳೆ ಮನಸ್ಸಿರಬೇಕು. ಅದನ್ನು ಒಳ್ಳೆ ಭಕ್ತಿಯಿಂದ ಕೇಳಿದ್ರೆ ಖಂಡಿತವಾಗ್ಲೂ ಅಮ್ಮನವ್ರು ಯಾವ ರೂಪದಲ್ಲಿ ಬೇಕಾದರೂ ಹೋಗಿ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾರೆ ಅವ್ರಿಗೆ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಇವಾಗ ತಡೆ ಹೊಡೆಯೋದು ಕೂಡ ಅದೊಂದು ಪ್ರೊಸೆಸ್ ಮಾಡ್ತಾ ಇದ್ರು. ಏನು ಸರ್ ಅದು, ಏನು ಕಾನ್ಸೆಪ್ಟ್ ಅದು? ಸಾಮಾನ್ಯವಾಗಿ ಎಲ್ಲ ಕಡೆ ಮಾಡ್ತಾರೆ, ಯಾಕೆ ಮಾಡಿಸ್ಕೋಬೇಕು ಅದನ್ನು? ಅದರಿಂದ ಏನು ಬೆನಿಫಿಟ್ ಜನರಿಗೆ ಸರ್? ಅಂದರೆ ತಡೆ ಹೊಡೆಯೋದು ಕೆಲವರು ಒಂದೊಂದು ದೇವಸ್ಥಾನದಲ್ಲಿ ಒಂದು ವಿಧಾನ ಹೊಡಿತಾರೆ. ಅದು ಒಬ್ಬ ವ್ಯಕ್ತಿ ಪೂಜೆ ಮಾಡೋಂಥ ವ್ಯಕ್ತಿ ಅರ್ಚಕರು ಏನು ವಿದ್ಯೆ ಕಲ್ತಿರ್ತಾರೋ ಆ ವಿದ್ಯೆ ಮೇಲೆ ಕೆಲವರು ಹೊಡಿತಾರೆ, ಕೆಲವರು ಸುಮ್ಮನೆ ಹೊಡಿತಾರೆ, ಕೆಲವೊಂದು ಏನೇನೋ ಇರುತ್ತೆ ಅವ್ರು ಕಲ್ತಿರೋ ವಿದ್ಯೆ ಮೇಲೆ, ಅಮ್ಮನವ್ರ ಶಕ್ತಿ ಮೇಲೆ ಕೆಲವೊಂದು ಹೊಡಿತಾರೆ. ಅಂದರೆ ಈ ದೇವಸ್ಥಾನದಲ್ಲಿ ನಮ್ಮ ಕೊಟ್ಕಾರಹಳ್ಳಿ ಕಬ್ಬಾಳಮ್ಮನವರ ದೇವಸ್ಥಾನದಲ್ಲಿ ವಿಶೇಷತೆ ಏನಂತಂದರೆ ಇಲ್ಲಿ ಅಮ್ಮನವರು ಇಲ್ಲಿ ಪೂರ್ವಜರ ಕಾಲದಿಂದ ನೆಲೆಗೊಂಡಿರೋದ್ರಿಂದ ಕೆಲವೊಂದು ಈ ಸ್ಥಾನಕ್ಕೆ ಮತ್ತು ವಿಶೇಷ ಶಕ್ತಿ ಇರೋದ್ರಿಂದ ನಾವು ಪಾಂಡಿತ್ಯ ಮಾಡಿದ್ದೀವಿ. ಕೊಳ್ಳೇಗಾಲ ಮತ್ತು ಕೇರಳ, ಇಲ್ಲಿ ನಾಸಿಕಲ್ಲೆಲ್ಲ ಕೆಲವೊಂದು ವಿದ್ಯೆಗಳನ್ನ ಸಾಧನೆ ಮಾಡಿ ಆ ಶಕ್ತಿ ಮೇಲೆ ನಾವೊಂದು ತಡೆ ಹೊಡೆಯೋದಾಗಲಿ, ಒಂದು ಯಂತ್ರ ಮಂತ್ರಗಳಾಗಿ ಮಾಡೋದಾಗಲಿ, ಕೆಲವೊಂದು ಮನೆಗಳಿಗೆ ಇದು ಕೆಲವೊಂದು ವಿಶೇಷತೆ ಏನಾರು ಈ ಥರ ಮಾಡಿ ಅಂತ ಹೇಳೋದ್ರಿಂದ ಅದು ತಡೆ ಹೊಡೆಯೋದ್ರಿಂದನೂ ಕೆಲವು ಸಮಸ್ಯೆಗಳು ಪರಿಹಾರ ಆಗ್ತವೆ. ಕೆಲವೊಂದು ಅರಕೆ ಕಟ್ಟೋದ್ರಿಂದನೂ ಕೆಲವು ಸಮಸ್ಯೆಗಳು ಪರಿಹಾರ ಆಗ್ತವೆ. ಒಂದೊಂದು ಸಮಸ್ಯೆಗೆ ಒಂದೊಂದು ಪರಿಹಾರ ಅಂತ ಇರುತ್ತೆ. ಆ ಪರಿಹಾರ ನಾವು ಹೇಳಿ ಅದನ್ನು ಪರಿಹಾರ ಮಾಡ್ಕೊಡ್ತೀವಿ. ನಾವು ಬಂದಿದ್ದೀವಿ, ಕೇರ್ಪೇಟೆಯಿಂದ ಎಲ್ಲಿವರೆ ತನಕ ಬಂದಿದ್ದೀವಿ. ಏನೋ ತಾಯಿ ನಮ್ಮ ಬಂದಿದ್ದೀವಿ ಒಳ್ಳೇದಾಯ್ತದೆ ಅಂತ. ಇದು 2ನೇ ಸಾರಿ ಬಂದಿರೋದು. ಇವ್ರುಗಳೆಲ್ಲ 1ನೇ ಸರಿ ಬಂದಿರೋದು, ನಾನು 2ನೇ ಸರಿ ಬಂದಿದ್ದೀನಿ. ಆದರೆ ನನಗೂ ಆ ಅಮ್ಮ ಮೈ ದುಂಬ್ತಾರೆ. ಆದರೆ ನಾವು ಹೊರಗಡೆ ಎಲ್ಲೂ ಹೋಗಲ್ಲ, ಮನೆಯಲ್ಲೇ ನಾವು ಪೂಜೆ ಮಾಡ್ಕೊತೀವಿ, ಇರ್ತೀವಿ. ನಾವು ಲಿಂಗಾಯತರು. ಪಕ್ಕ ಕೇರ್ಪೇಟೆ ಪಕ್ಕ ಹಳ್ಳಿ ಯಗಚ್ಕುಪ್ಪೆ ಅಂತ. ಹೌದು, ನಾವು ಮೊಬೈಲಲ್ಲಿ ಫಸ್ಟ್ ನೋಡಿದ್ದು ನಾನೇ. ನೋಡಿ ಇಂಥ ಸ್ಥಳದಲ್ಲಿ ಅದೇ ಹೋಗೋಣ ಬನ್ನಿ ಅಂತ ಕೇಳ್ಕೊಂಡು ಮೊದಲೊಂದು 9 ಜನ ಬಂದಿದ್ದು, ಇವಾಗ 5 ಜನ ಬಂದಿದ್ದೀವಿ. ನನ್ನಿಂದ ಈ ತಾಯಿಗೆ ಉಪಕಾರ ಆಯ್ತದೆ ಅಂದರೆ ಬೇಕಾದಷ್ಟು ಜನ ಬರಲಿ, ಕರ್ಕೊಬರ್ತೀನಿ. ಅವ್ರಿಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು. ಅದಕ್ಕೋಸ್ಕರ ನಾನು ಇಂಥ ಜಾಗದಲ್ಲಿ ಅದೇ ಬನ್ನಿ ಅಂತ ಕರಿತೀನಿ. ಅವರು ಅಲ್ಲ ಅನ್ನಲ್ಲ, ನನ್ನ ಜೊತೆ ಬರ್ತಾರೆ. ಅದಕ್ಕೆ ಇನ್ನೂ ತುಂಬ ಜನ ಬರ್ತೀನಿ ಅನ್ನೋರನ್ನ ನಾನು ಕರ್ಕೊಬರ್ತೀನಿ. ಸಾಧ್ಯವಾದಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯವಾಗ್ತದೆ ಅಷ್ಟ ನಾನು ತೋರ್ತೀನಿ. ನಾನು 2ನೇ ಸರಿ ಬಂದಿದ್ದೀನಿ, ಇನ್ನೂ ಪರಿಹಾರ ಏನು ಸಿಕ್ಕಿಲ್ಲ. ನಾನು ನಂಬ್ಕೊಂಡಿದ್ದೀನಿ 2 ಪರಿಹಾರನ ಅದು ನನಗೆ ನೆರವೇರಿದ್ರೆ ಅಲ್ಲಿಗೆ ಸಕ್ಸಸ್ ಆಗಿದ್ದೀನಿ ಅಂತ ನನ್ನ ಮನೋಭಾವನೆ. ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಬಂದಿದ್ದೀಯಣ್ಣ? ನಾವು ರಾಮನಗರದಿಂದ ಬಂದಿದ್ದೀವಿ ಸರ್. ಹೌದಾ? ಕಬ್ಬಾಳಮ್ಮನ ಸನ್ನಿಧಾನ ಇದೆ ಅಂತ ಹೆಂಗೆ ಗೊತ್ತಾಗಿದೆ ಸರ್? ಒಂದು ಕೆಲಸದ ಮೂಲಕ ಇಲ್ಲಿಗೆ ಬಂದಿದ್ದು ನಾನು. ಚಿಕ್ಕ ಪುಟ್ಟ ವರ್ಕ್ ಮಾಡ್ತಿದ್ದೆ. ಇಲ್ಲಿ ಬಂದು ಕೆಲಸ ಮಾಡ್ಬಿಟ್ಟು ಹೋದ್ಮೇಲೆ ನನಗೆ ಸುಮಾರು ಕೆಲಸಗಳು ಬಂದವೆ. ಆಗಿಂದ ಇಲ್ಲಿ ತಾಯಿ ತುಂಬ ನಂಬಿ ಸರ್. ಅಲ್ಲ, ಇಲ್ಲಿ ಆ ತಾಯಿ ನಂಬ್ಕೊಂಡು ಬರ್ಬೋದಾ ಜನಗಳು? ಸರ್ ಖಂಡಿತ ಬರ್ಬೋದು, ಈ ತಾಯಿ ನಂಬ್ಕೊಂಡು ಬರ್ಬೋದು. ಯಾಕಂದರೆ ನಮ್ಮ ಮೊದಲು ಬಂದಾಗ ಅಂಥ ಕೆಲಸ ಏನು ಮಾಡ್ತಾ ಇರಲಿಲ್ಲ, ಚಿಕ್ಕ ಪುಟ್ಟ ಮಾಡ್ತಿದ್ದೆ. ಇಲ್ಲಿ ಬಂದ ನಂತರ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬರ್ತಾವೆ ಸರ್ ಮೇಡಮ್ ನಮಗೆ. ಹೌದಾ? ಹೌದು ಸರ್. ಅಮ್ಮನ ಪವಾಡ ನೋಡಿದ್ದೀರಾ ನೀವು?
ನೋಡಿ ಸರ್, ನಮ್ಮ ಜೀವನದಲ್ಲಿ ಬದಲಾವಣೆ ಆಗಿರೋದು ನೋಡಿದ್ರೆ ಬರ್ಬೋದು ಸರ್. ಬರ್ಬೋದಾ? ಹ್ಞೂ ಸರ್, ಅಮ್ಮನ ನಂಬಿ ಬರ್ಬೋದು. ನಂಬಿ ಬರ್ಬೋದು. ಸರ್ ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ಶಿವಕುಮಾರ್ ಅಂತ ಹೇಳಿ. ಎಲ್ಲಿಂದ ಬರ್ತಿರೋದು? ರಾಮನಗರದಿಂದ ನಾನು. ಓಕೆ, ದೇವಸ್ಥಾನಕ್ಕೆ ಎಷ್ಟನೇ ಸಾರಿ ಬರ್ತಿರೋದು ಸರ್? ದೇವಸ್ಥಾನಕ್ಕೆ ಇದು ಮೊದಲನೇ ಸರಿ ಮೇಡಮ್ ನಾನು ಬಂದಿರೋದು. ಹಾಂ ಸರ್. ಕೆಲಸದ ಮೇಲೆ ಬಂದಿರೋದು. ಓಕೆ. ಏನೋ ಒಂಥರ ಸಮಾಧಾನ ಆಗ್ತಾ ಇದೆ. ಹಾಂ ಹಾಂ. ಬಂದು ಇನ್ನು ಮುಂದಕ್ಕೆ ಹೋಗು ಅಂದ್ಕೊಂಡಿದ್ದೀನಿ. ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ. ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ ಇನ್ನು. ಓಕೆ, ಇನ್ನು ಹೊಸ್ದಾಗಿ ಬರೋಂಥ ಭಕ್ತಾದಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಜನರಿಗೆ ಬರಬೇಕು, ಬಂದು ಸೇವೆ ಮಾಡಿಕೊಂಡು ಗುರುಗಳು ಹಿತವಚನ ಹೇಳ್ತಾರೆ, ಕೇಳ್ಕೊಂಡು ಹೋಗಿ ಏನೋ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ ಸರ್. ನಾವು ಕೂಡ ಬೆಳಿಗ್ಗೆಯಿಂದ ಬಹಳ ನೋಡಿದ್ವಿ, ತುಂಬಾ ಜನ ಭಕ್ತಾದಿಗಳು ಬಂದಿದ್ರು. ಎಲ್ರಿಗೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇತ್ತು. ಎಲ್ಲರೂ ಕೂಡ ಈಗ ದೊಡ್ಡ ಕಬ್ಬಾಳಮ್ಮನ ಕ್ಷೇತ್ರ ಏನಿದೆ ಅದಕ್ಕೆ ಸಮ ಅಂತಾನೆ ಹೇಳ್ಬೋದು. ಈ ಕ್ಷೇತ್ರ ಮಿನಿ ಕ್ಷೇತ್ರ ಅಂತ ಹೇಳ್ಬೋದು, ಕಬ್ಬಾಳಮ್ಮನ ಕ್ಷೇತ್ರ ಅಂತ ಹೇಳ್ತಾ ಹೋದ್ರು. ಏನು ಸರ್ ತಾಯಿಯ ಇಲ್ಲಿನ ಒಂದು ಮಹತ್ವದ ಬಗ್ಗೆ ಹೇಳೋದಾದ್ರೆ? ಅಂದರೆ ಇಲ್ಲಿಂದ ಮಹಾತ್ಮೆ ಅಂದರೆ ಕೊಟ್ಕಾರಹಳ್ಳಿ ಕಬ್ಬಾಳಮ್ಮನವರು ಅಂತಂದರೆ ಇಲ್ಲಿ ಈಗ ಕೆಲವರು ನೀವು ಬೆಳಗ್ಗೆಯಿಂದ ನೋಡ್ತಾ ಇರೋ ಭಕ್ತರುಗಳು ಅವರೇ ಹೇಳ್ತಿದ್ದಾರೆ, ಅಲ್ಲಿ ಕಬ್ಬಾಳಿಗೆ ಹೋಗ್ತಾ ಇದ್ವಿ, ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲೇ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ, ಇಲ್ಲೂ ಕಬ್ಬಾಳಮ್ಮನವ್ರು ಇರೋದು ಅಂತ ಸುಮಾರು ಜನ ಭಕ್ತರುಗಳು ಹೇಳ್ತಾನೆ ಇದ್ದಾರೆ. ಆದರೆ ನಾನು ಅವ್ರನ್ನ ಕೇಳಿದೆ, ಅದಕ್ಕೆ ಅವ್ರು ಅಂತಾರೆ ಇದು ಒಂದು ಚಿಕ್ಕ ಕಬ್ಬಾಳ ಆಗಿ ಬೆಳೀತಾ ಇದೆ, ಇಲ್ಲಿ ಸಾವಿರಾರು ಜನ ಭಕ್ತರುಗಳು ಬರ್ತಾ ಇದ್ದಾರೆ, ನೂರಾರು ಜನ ಭಕ್ತರುಗಳು ಸೇವೆಗಳು ಮಾಡಿಸ್ತಾ ಇದ್ದಾರೆ, ಒಳ್ಳೇದಾಗ್ತಾ ಇದೆ ಬರುವಂಥ ಭಕ್ತರುಗಳಿಗೆ. ಅದಕ್ಕೆ ನಾವು ಇದು ಚಿಕ್ಕ ಕಬ್ಬಾಳ ಎಂದು ಹೆಸರುವಾಸಿಗೆ ಆಗ್ತದೆ, ಭಕ್ತರುಗಳೇ ಅದನ್ನೇ ಹೆಸರು ಕಟ್ಬಿಟ್ಟಿದ್ದಾರೆ. ನಾವು ಹೇಳೋದಕ್ಕಿಂತ ಅವರೇ ಹೆಸರು ಕಟ್ಬಿಟ್ಟಿದ್ದಾರೆ, ಚಿಕ್ಕ ಕಬ್ಬಾಳಮ್ಮನವರು ಅಂತ ಹೆಸರು ಕಟ್ಕೊಂಡು ಅವರೇ ಬರೋ ಅಲ್ಲಿ ಕಬ್ಬಾಳದಕ್ಕೆ ಕೆಲವರು ಇಲ್ಲಿ ಹತ್ರ ಹೋಗೋದಕ್ಕಾಗಲ್ಲ, ತುಂಬ ಅಂದರೆ ಏನೋ ಇದೆ, ಇಲ್ಲೇ ಒಂದು ಮಾಡ್ತೀವಿ ಅಮ್ಮನವ್ರಿಗೆ, ಇಲ್ಲೇ ಒಂದು ಹರಕೆ ಮಾಡ್ಕೊತೀವಿ, ಇಲ್ಲೇ ನಮ್ಗೆ ಅಮ್ಮನವರು ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊತಾರೆ. ಇಲ್ಲಿ ಬರ್ತಾರೆ, ಹರಕೆ ಮಾಡ್ಕೊತಾರೆ, ತೀರಿಸ್ತಾರೆ, ಮತ್ತು ಬಂದು ಇಲ್ಲಿ ಹರಕೆನ ಇಲ್ಲಿಗೆ ಬಂದು ತೀರಿಸಿ ಹೋಗ್ತಾ ಇದ್ದಾರೆ. ಕೆಲವರು ಅಲ್ಲಿಗೆ ಹೋಗೋದಕ್ಕಾಗಲ್ಲ ಅನ್ನೋರು ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ಸರಿ, ತಾಯಿ ಇಲ್ಲಿ ಹೇಗೆ ಸರ್ ಉದ್ಭವ ಆಗಿದ್ದು? ಹೇಗೆ ಇದು ಅಂದ್ರೆ ಮೂಲ ಕಾಲದ ಮೂಲ ಅಂತಂದ್ರೆ ಇದು ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಕುಟುಂಬಸ್ಥರು, ಇದು ದೊಡ್ಡ ಕಂಬದಟ್ಟಿ ಮನೆ ಇದು. ಅದರಿಂದ ಏನಾಯ್ತು ಅಂದ್ರೆ ನಮ್ಮ ಅಜ್ಜಿಯವರು ಪೂಜೆ ಮಾಡ್ತಾ ಇದ್ರು. ಈ ಮೂಲ ಅಂತಂದ್ರೆ ಹಿಂದೆಗಡೆ ಹುತ್ತ ಇದೆ, ಅಮ್ಮನವರು ಹುತ್ತದ ರೂಪದಲ್ಲಿ ಫಸ್ಟ್ ನೆಲೆಗೊಂಡಿದ್ದಿಲ್ಲಿ. ಆ ನಂತರ 15 ವರ್ಷದ ಹಿಂದೆಗಡೆ ಇಲ್ಲಿ ದೇವಸ್ಥಾನ ಅಂದರೆ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಮಾಡಿ, ಆ ನಂತರ ಇದನ್ನು ಸಾರ್ವಜನಿಕವಾಗಿ ನಮ್ಮ ಕುಟುಂಬಸ್ಥರೆಲ್ಲ ಸೇರಿ, ಸಾರ್ವಜನಿಕರೆಲ್ಲ ಸೇರಿ ದೇವಸ್ಥಾನ ಕಟ್ಟಿ ಇದನ್ನು ಒಂದು ಶಕ್ತಿಪೂರ್ಣವಾಗಿ ಭಕ್ತರುಗಳೆಲ್ಲ ಸೇರಿ ಇದನ್ನು ಮಾಡಿದ್ರು. ಅದರಿಂದ ಏನಾಗ್ತಾ ಇದೆ, ಇಲ್ಲಿ ಬರುವಂಥ ಭಕ್ತರುಗಳಿಗೂ ಅಷ್ಟೇ ತುಂಬ ಒಳ್ಳೇದಾಗ್ತಾ ಇದೆ, ಹೆಸರುವಾಸಿ ಆಗ್ತಾ ಇದೆ. ಮತ್ತು ಕೆಲವೊಂದು ಇಲ್ಲಿ ಕವಡೆ ಶಾಸ್ತ್ರ ಇರುತ್ತೆ, ಕೆಲವೊಂದು ವಿಧಿವಿಧಾನಗಳು, ಪೂಜೆಗಳಾಗಲಿ ಅಥವಾ ಈ ಥರ ಇದೆ ನೇಮಗಳಿದೆ, ಈ ಥರ ಮಾಡಿ ಅಂತ ಹೇಳ್ಕೊಡ್ತೀವಿ, ಈ ಥರ ಎಲ್ಲ ಮಾಡ್ತಾರೆ. ಕೆಲವೊಂದು ದೊಡ್ಡ ದೊಡ್ಡ ಪೂಜೆಗಳಿಗೆ, ಹೋಮ ಹವನಗಳಿಗೆ ಈ ಥರ ಎಲ್ಲ ಮಾಡಬೇಕಾದ್ರೆ ಶಾಸ್ತ್ರ ನೋಡಿ ಈ ಥರ ಎಲ್ಲ ಇದೆ ಅಂತೆಲ್ಲ ಹೇಳಿ ಜನಗಳಿಗೆ, ಭಕ್ತರುಗಳಿಗೆ ಇದನ್ನೆಲ್ಲ ಹೇಳಿ ಅದನ್ನು ಪರಿಹಾರ ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿ ಅಮ್ಮನವರು ಹುತ್ತದ ರೂಪದಲ್ಲಿ ಒಂದೇ ರಾತ್ರಿಯಲ್ಲಿ ಉದ್ಭವ ಆಗಿರುವಂಥ ಶಕ್ತಿ ದೇವಿ ಕಬ್ಬಾಳಮ್ಮನವರಿಗೆ. ಕೊಟ್ಕಾರಹಳ್ಳಿ ಕಬ್ಬಾಳಮ್ಮ ಅಂದ್ರೇ ಹುತ್ತದಲ್ಲಿ ನೆಲೆಗೊಂಡಿರುವಂಥ ಶಕ್ತಿ ಪವಾಡ ದೇವತೆ ಅಂತಲೇ ಹೇಳ್ಬೋದು. ಇಲ್ಲಿದ್ದು ಇನ್ನೊಂದಿನ ವಿಶೇಷತೆ ಏನು ಅಂತಂದರೆ, ಅಮ್ಮನವ್ರು ಇಲ್ಲಿ ಸರ್ಪ ಸಂಚಾರದಲ್ಲಿ ಅಮ್ಮನವ್ರು ಇಲ್ಲಿ ದರ್ಶನ ಕೊಡ್ತಾರೆ ಕೆಲವರು ಬರುವಂಥ ಭಕ್ತರುಗಳಿಗೆ. ಮತ್ತು ಕೆಲವರಿಗೆ ಕನಸು ರೂಪದಲ್ಲಿ ಹೋಗಿ ದರ್ಶನ ನೀಡಿ ಒಳ್ಳೇದು ಮಾಡ್ತಾರೆ. ಕೆಲವರು ಇಲ್ಲೇ ದೇವಸ್ಥಾನ ಒಳಗಡೆ ಅಮ್ಮನವರು ಸರ್ಪದ ರೂಪದಲ್ಲಿ ಇಲ್ಲೇ ಆಟ ಆಡ್ತಾ ಇರ್ತಾರೆ. ಈ ಥರ ಎಲ್ಲ ಇರೋದ್ರಿಂದ ಗ್ರಾಮಸ್ಥರಾಗಲಿ ಮತ್ತು ಭಕ್ತರುಗಳು ಎಲ್ಲ ನೋಡಿದ್ದಾರೆ. ಮತ್ತು ಇಲ್ಲಿ ಏನಂದರೆ ಇಲ್ಲಿ ಶಕ್ತಿ ಅಂತೇನು ಅಂತಂದರೆ, ಅಮ್ಮನವ್ರು ಇಲ್ಲಿ ಸರ್ಪ ರೂಪದಲ್ಲಿ ನೆಲೆಗೊಂಡಿರೋದ್ರಿಂದನೇ ಈ ದೇವಸ್ಥಾನಕ್ಕೆ ಮತ್ತು ಕೊಟ್ಕಾರಹಳ್ಳಿ ಶ್ರೀ ಕಬ್ಬಾಳಮ್ಮನವರ ದೇವಸ್ಥಾನಕ್ಕೆ ಶಕ್ತಿಪೂರ್ಣವಾಗಿ ಇಲ್ಲಿ ನೆಲೆಗೊಂಡಿರೋದ್ರಿಂದನೇ ಭಕ್ತರುಗಳು ಬರುವಂಥವ್ರಿಗೆ ಒಳ್ಳೇದಾಗ್ತಾ ಇರೋದು, ಮತ್ತು ಅವ್ರು ಹೇಳ್ದಂಗೆ ಇಷ್ಟಾರ್ಥಗಳು ನೆರವೇರ್ತಾ ಇರೋದು ಅಮ್ಮನವರು ಪವಾಡ ಮತ್ತು ಸರ್ಪ ರೂಪದಲ್ಲಿ ನೆಲೆಗೊಂಡಿರೋದ್ರಿಂದನೇ ನಮಗೆ ಒಂದು ಅದ್ಭುತ, ನನಗೂ ಒಂದು ಖುಷಿ ತಂದುಕೊಡುವಂಥ ವಿಷಯ. ಇನ್ನೊಂದೇನೆಂದರೆ, ನಮ್ಮ ಪೂರ್ವಿಕರುಗಳು ಪೂಜೆ ಮಾಡಿ ನಾನು 3ನೇ ತಲೆಮಾರಿಗೆ ಪೂಜೆ ಮಾಡ್ತಾ ಇದ್ದೀನಿ ಅನ್ನೋದೇ ನಮ್ಮ ಕುಟುಂಬಸ್ಥರದ್ದು ಮತ್ತು ನಂದು ಒಂದು ಈ ಜನ್ಮದ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು. ಕೊಟ್ಕಾರಹಳ್ಳಿ ಕಬ್ಬಾಳಮ್ಮ ಕ್ಷೇತ್ರ ತಾಯಿ ನೆಲೆದೇ ನಿಂತಿರುವಂತಹ ಅಡ್ರೆಸ್ ಬಗ್ಗೆ ಹೇಳೋದಾದ್ರೆ ಸರ್, ಬರುವಂತ ಭಕ್ತಾದಿಗಳಿಗೋಸ್ಕರ. ಇದು ಒಂದು ಕೊಟ್ಕಾರಹಳ್ಳಿ ಕಬ್ಬಾಳಮ್ಮನವರು ಅಂದ್ರೆ ಒಂದು ಚಿಕ್ಕ ಹಳ್ಳಿ. ಇದು ಹೀಗೆಯಿಂದ ನಾವು ನೋಡಿದಾಗೇನೆ ತುಂಬಾ ದೂರದಿಂದ KR ಪೇಟೆಯಿಂದ ಆಗ್ಬೋದು, ಬಳ್ಳಾರಿಯಿಂದ ಆಗ್ಬೋದು, ಇನ್ನೂ ದೂರದಿಂದ ಬಹಳ ಜನ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ ಸರ್. ಹೇಗೆ ಕ್ಷೇತ್ರದ ತಾಯಿ ಮಹಿಮೆ ಹೇಗೆ, ಮತ್ತೆ ಅಡ್ರೆಸ್ ಬಗ್ಗೆ ಹೇಳೋದಾದ್ರೆ ಎಲ್ಲಿ ಬರೋದು ಅಡ್ರೆಸ್ ಇದು? ಇದು ಕೊಟ್ಕಾರಹಳ್ಳಿ ಅಂದರೆ ರಾಮನಗರ ಮತ್ತು ಜಾಲಮಂಗಲ ರೋಡು ಅಂತ. ಇದು ರಾಮನಗರ ಮಾಗಡಿ ಮಧ್ಯೆ ಇದೆ. ಇದು ನೀವೇ ಹೇಳ್ತಾ ಇದ್ದೀರಲ್ಲ, ಬೆಳಗ್ಗೆಯಿಂದ ಇಲ್ಲಿಂದ ಬರ್ತಾ ಇದ್ದಾರೆ ಅಂತ. ತಮಿಳ್ನಾಡಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ, ಕೊಳ್ಳೇಗಾಲದಿಂದ ಬರ್ತಾರೆ. ಅವ್ರವ್ರ ಇಷ್ಟ. ಈ ಕೆಲವರು ಭಕ್ತರುಗಳಿಗೆ ಒಂದು ಹಳ್ಳಿಯಿಂದ ಬಂದಿರ್ತಾರೆ, ಅವ್ರಿಗೊಂದು ಏನೋ ಒಂದು ಒಳ್ಳೇದಾಗಿರುತ್ತೆ, ಅವರಿಗೆ ನಾನು ಈ ಕಡೆ ಹೋಗಿದ್ದೆ ಒಳ್ಳೇದಾಯಿತು ಅಂತ ಇನ್ನೂ 4 ಜನ ಕರ್ಕೊಂಡ್ಬರ್ತಾರೆ. ಈ ಥರ ಬೆಳೀತಾ ಇರೋವಂಥ ಕ್ಷೇತ್ರ ಇದು. ಈಗ ನಾವೇನೋ ಯೂಟ್ಯೂಬ್ ಮಾಡಿಸ್ತಾ ಇದ್ದೀವಿ, ಅಟ್ಲೀಸ್ಟ್ ಏನೋ ಒಂದು ಚಾನಲ್ಗೆ ಹಾಕಿಸ್ತಾ ಇದ್ದೀವಿ ಅಂತ ಈ ಕ್ಷೇತ್ರ ಬೆಳೀತಾ ಇಲ್ಲ. ಬರೋಂಥ ಭಕ್ತರಿಗೆ
ಒಳ್ಳೇದಾಗ್ತಾ ಇದೆಯಲ್ಲ, ಅವ್ರು ಇನ್ನೂ ನಾವು ಚೆನ್ನಾಗಿ ಕರ್ಕೊಬರ್ತಾ ಇದೆಯಲ್ಲ, ಆಗಿಂದ ಈ ಕ್ಷೇತ್ರ ಬೆಳೀತಾ ಇದೆ. ಅದು ನನಗೆ ನೋಡಿ ನನಗೂ ತುಂಬ ಖುಷಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು.